ಬರ್ರಿ ಫ್ರೆಂಡ್ಸ್, ಇವತ್ತು ಊಟ ಮಾಡೋಣ ರೀ. ಎಂಥ ಊಟ ಅಂತಂದ್ರೆ ಅದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಊಟ. ಯಜಮಾನ್ರಿಗೆ ಕೊಡಕ್ಕೆ ಹೊಂಟೇನಿ ನೋಡ್ರಿ. ಎಲ್ಲ ಕ್ಲೀನಿಂಗ್ ಐತಿ. ಪ್ರಿಯ ತೋದ ಸಮು ಬಾ. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ವ್ಲಾಗ್ಸ್ ಆ್ಯಂಡ್ ರೆಸಿಪಿ. ಈ ಥರ ಊಟ ಇತ್ತಂತಂದ್ರೆ ರೈಸ್ ಆಯ್ತು, ಚಪಾತಿ ಆಯ್ತು, ಏನು ಇಷ್ಟ ಆಗೋಲ್ಲ. ನೀವು ಕೂಡ ಆದಷ್ಟು ರೊಟ್ಟಿ ಊಟನ ಮಾಡಿರಿ. ಮತ್ತು ಈ ಏನು ರೈಸ್ ಮತ್ತು ಚಪಾತಿ ಒಂದು ಅಂತ ಅಂತಾರೆ. ಯಾಕಂತಂದ್ರೆ ಅದ್ರೊಳಗೆ ಜಾಸ್ತಿ ಗ್ಲೂಕೋಸ್ ಅಂಶ ಇರ್ತದಂತ, ಕಾರ್ಬೋಹೈಡ್ರೇಟ್ಸ್ಗಳು ಎರಡು ರೀ. ಅದಕ್ಕಾಗಿ ಆದಷ್ಟು ಜೋಳದ ರೊಟ್ಟಿ ತಿನ್ಬೇಕಂತ ಅನ್ನೋದಿದ್ದು. ಮತ್ತು ಅದೇ ರೀತಿ ಈಗ ದಾನಮ್ಮ ಗುಡಿಗೆ ಹೊಂಟೀನಿ ನೋಡ್ರಿ. ಆವಾಗಿನ ರೆಡಿ ಎದ್ದಿದ್ದೆ. ಇದು ಯಜಮಾನ್ರ ಹೊಲಕ್ಕೆ ಹೋಗಿದ್ದರು ಇವತ್ತು. ಏನೋ ಇನ್ನು ಔಷಧ ಹೊಡಿಬೇಕಾ, ಭಾಳ ಕಿಡಿಗೆ ಅಂತೇಳಿ ಆದಷ್ಟು ಇವನ್ನ ಏನಂತಂದ್ರೆ ನಿಮ್ಗೆ ತೋರಿಸ್ತಾನೆ ನೋಡ್ರಿ. ಇನ್ನು ತೊಗೊಂಬಂದಾರ್ರಿ ಕಡ್ಲಿ ಪಲ್ಯ ಮಾಡಕ್ಕೆ. ಎಳೆ ಕಡ್ಲಿ ಇರ್ತೈತಲ್ಲ ಮ್ಯಾಗಿಂದ ಚುಟ್ಕೊಂಡು ಬರ್ತಾರೋ, ಇದನ್ನು ಪಲ್ಯ ಮಾಡ್ತಾರೆ ರೀ. ಈಗ ನಾವು ಹೆಂಗೆ ತಪ್ಪಲು ಪಲ್ಯ ಮಾಡ್ತಿರ್ತಾವಲ್ಲ ಹಂಗೆ ಹಿಡಿಯಕ್ಕೆ ಬರೋದು. ಒಂದು ಕೈಲಿ ಕ್ಯಾಮ್ರಾ ಹಿಡ್ದಾನೆ, ಒಂದು ಕೈಲಿ ಇದಾಗತ್ತೈತಿ. ಈಗ ಸೋಸ್ತಾನೆ ನೋಡ್ರಿ. ಇದನ್ನು ಆದಷ್ಟು ಸೋಸಿ ಹಾಕಿಟ್ಕೋದು ಅಂದ್ರೆ ಡೈರೆಕ್ಟ್ ಹೆಂಚ್ ಮಾಡ್ಬೋದು. ಕರೆ ಕೀಡಿ ಪಾಡಿ ಇರ್ತಾ ಅಂಥೇಳಿ ಇದನ್ನು ಸ್ವಚ್ಛ ಮಾಡಬೇಕಾಗತಿ. ಅದಕ್ಕಾಗಿ ಇದನ್ನು ಸ್ವಚ್ಛ ಮಾಡಿ ಇನ್ನು ಪಲ್ಯ ಮಾಡ್ಬೇಕು ನೋಡ್ರಿ. ಹಿಂಗೈತಿ ಇದು. ಈ ಚಳಿಗಾಲದಾಗ ಸಿಗ್ತದ್ರಿ ಪಲ್ಯ. ಯಾಕಂದ್ರೆ ಕಡ್ಲಿ ಈಗ ಎಣ್ಣೆ ಇದಕ್ಕಂದ್ರೆ ಹಿಂಗಾರು ಪೀಕಿಗೆ ಕಡ್ಲಿಯನ್ನು ಹಾಕ್ತಾರೆ ನಮ್ಮ ಕಡೆ. ನಮ್ಮ ಕಡ್ಲಿ ನೋಡ್ರಿ, ನಮ್ಮ ಹೊಲ್ದಂದು ಇದ್ರದ. ಇದನ್ನು ಏನು ಮಾಡ್ತಾರೆ ಅಂದ್ರೆ ಒಂದಷ್ಟು ಮಂದಿ ಮಾರಕ್ಕೆ ಬಿಡ್ತಾರೆ ಈಗ. ಯಾಕಂದ್ರೆ ಒಬ್ಬೊಬ್ರು ಕಡ್ಲಿ ಪಲ್ಯ ಇಷ್ಟಪಟ್ಟು ತೊಗೊಂಬಂದು ತಿಂತಿರ್ತಾರೋ. ನಂತರ ಹಸಿ ಕಡ್ಲಿ ಮಾರಕ್ಕೆ ಕೊಡ್ತಾರೋ, ಆನಂತರ ಒಣ ಕಡ್ಲಿ ಏನು ಮಾಡ್ತಾರೋ. ಹಂಗೆ ಈಗ ನಾವು ಈ ಪಲ್ಯನ ಸೋಸೆ ಪಲ್ಯ ಎಲ್ಲ ಈ ಕಡ್ಲಿ ತಪ್ಪಲನ ಸೋಸೆ ಆಮೇಲೆ ಪಲ್ಯ ಮಾಡೋಣ್ರಿ. ಬರ್ರಿ ಫಸ್ಟ್ ಸ್ವಚ್ಛ ಮಾಡ್ಕೊತಾನು ಮತ್ತು ಬೇಟೆಕ ನೋಡ್ರಿ. ಫ್ರೆಂಡ್ಸ್, ಕಡ್ಲಿ ಪಲ್ಯನ ಹೆಂಗೆ ಮಾಡೋದು ಅಂತೇಳಿ ನೋಡ್ರಿ. ಒಣಕೆ ಎಲ್ಲ ಸೋಸ್ಕೊಂಡ್ರಿ. ಆದಷ್ಟು ನಾನು ಅಡುಗೆ ಮಾಡುವಾಗ ಸೋಸ್ಕೊಕೊಂಡು ನನ್ನ ಟೈಮ್ ಎಲ್ಲ ವೇಸ್ಟ್ ಆಯಿತು. ಯಾಕಂತಂದ್ರೆ ಸಾಯಂಕಾಲ ಸೋಸಿಟ್ರೆ ಬೆಳಿಗ್ಗೆ ಪಟ ಅಡುಗೆ ಮಾಡ್ಬೋದು. ನಾ ಇಲ್ಲೇನು ಮನೆ ಸೋಸ್ಕೊತ ಕುಂತ್ನಿ. ಅದ್ರ ಟೈಮಿಗೆ ಹೆಂಗೆ ಹೋಗಿದ್ದು ಅನ್ನೋದು ಗೊತ್ತಾಗಲಿಲ್ಲ. ಟೈಮ್ ಹೋಗಿಬಿಡ್ತು. ಇಲ್ಲಿ ನೋಡ್ರಿ, ಈ ಥರ ಎಲ್ಲನೂ ಕ್ಲೀನಿಂಗ್ ಮಾಡ್ಕೊರಿ. ಕ್ಲೀನಿಂಗ್ ಮಾಡ್ಕೊಂಡು ಅದನ್ನು ಒಂದು ಸ್ವಲ್ಪ ಏನು ಮಾಡಿದ್ರೆ ನೀರು ಬಸಿಯಾಕಿಡ್ರಿ. ಫುಲ್ ಹೆಂಗೆ ಹೊಲಸು ಬಂತು ಅದನ್ನು ತೋರಿಸ್ತಾನೆ ನೋಡ್ರಿ ನಿಮಗೆ. ಇಲ್ಲಿ ಅಂತ ತೆಗಿಕೊಡ್ದ ನೋಡ್ರಿ, ಇಲ್ಲದೆ ಹೊಲಸ್ರಿ ಅಂದ್ರೆ ಧೂಳ ಪಳ ಮಣ್ಣಿಂದ ಔಷಧ ಇರ್ತದೆ ಎಲ್ಲ ಹೋಗ್ತತಿ. ಈಗ ಒಣ್ಣೆಕೆ ಪ್ರೊಸೀಜರ್ ಏನಂದ್ರೆ ಒಂದಷ್ಟು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡನು. ಆಮೇಲೆ ಒಂದು ಸ್ವಲ್ಪ ಖಾರನೂ ಐತ್ರಿ, ಕುಟ್ಟಿದ ಖಾರ. ಅದಕ್ಕಾಗಿ ನಾನು ಇಲ್ಲೇ ಬೆಳ್ಳುಳ್ಳಿ ಅಷ್ಟೇ ಜಜ್ಕೊಂಡ್ರಾತಂತ ಹೇಳಿ ಒಂದು 2 ಗಡ್ಡೆ ಅಷ್ಟೇ ಬೆಳ್ಳುಳ್ಳಿಯನ್ನು ಹಾಕಿ ಜಜ್ಕೊತೀನಿ ನೋಡ್ರಿ. ಇದಕ್ಕೆ ಏನು ಐಟಮ್ಗಳು ಜಾಸ್ತಿ ಮಸಾಲೆ ಹಾಕಬೇಕು, ಅದನ್ನು ಹಾಕಬೇಕು, ಇದನ್ನು ಹಾಕಬೇಕು ಅನ್ನೋದು ಏನು ಟೆನ್ಷನ್ ಇಲ್ಲ. ಏನಂತಂದ್ರೆ ಕೇವಲ ಒಂದು ಸ್ವಲ್ಪ 1-2 ಐಟಮ್ಗಳನ್ನು ಹಾಕಿ ಮಾಡೋದೈತೆ ನೋಡ್ರಿ. ಈಗ ಫಸ್ಟ್ ಬೆಳ್ಳುಳ್ಳಿ ಜಜ್ಕೊಂಡ್ಮೇಲೆ ಒಂದು 2 ಮೆಣಸಿನ್ಕಾಯಿ ಅಷ್ಟು ಅಂದ್ರೆ 2 ಸಣ್ಣದಾಗಿ ಹಿಂಗೆ ಕಟ್ಕೊಂಡು ಇಟ್ಕೊಂಡನು. ಅದರ ಇನ್ನೂ ಏನಂತಂದ್ರೆ ಒಂದು ಸ್ವಲ್ಪ ಖಾರ ಇದ್ರೆ ಮನ್ಯಾಗ, ಅದಕ್ಕಾಗಿ ಕುಟ್ಟಿದ ಖಾರನೂ ಐತೆ ನೋಡ್ರಿ. ಅಲ್ಲಿ 2 ಆಗ್ತತಿ ಸಾಕಂತ ಹೇಳಿ. ಒಂದು ಹಾಕ್ಬೋದಿತ್ತು, ಆದ್ರೆ ಅದು ಇತ್ತಲ್ಲ, ಅದ್ರ ಸಂಬಂಧ ಖಾರದ ಕುಟ್ಟಿದ್ದು ವೇಸ್ಟ್ ಆಕತ್ತೆ ಅಂತೇಳಿ ಅದನ್ನು ಒಂದು ಸ್ವಲ್ಪ ಟೇಸ್ಟ್ ಇರಲಿ ಅಂಥೇಳಿ ಹಾಕಿ ನೋಡ್ರಿ. ಈಗ ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ ಏನಂದ್ರೆ ಒಂದಷ್ಟು ಅಂದರೆ 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡ್ರಿ. ಈಗ ಈ ಬಾಳಿಗೆ ಒಂದು ಮೊದಲು ತೆಗೆದು ಹೋಗ್ಬೇಕಾಯ್ತು. ನಾನು ಇಂಥ ಇದ್ದದ್ದು ಯೂಸ್ ಮಾಡಬೇಡ ಅನ್ನತ್ತಾರೋ. ಆದರೂ ನನಗೆ ಏನಂತಂದ್ರೆ ಇದೊಂದು ಸ್ವಲ್ಪ ದಿಪ್ಪ ಐತ್ರಿ. ಇದು ಅಟ್ರಾಗ ಇನ್ನೊಂದು ಐತ್ರಿ ಪೂರ್ತಿ ತಿಳು ಐತಿ. ಅದಕ್ಕಾಗಿ ಇವ್ನು 2 ತೆಗೆದು ಮೂಲೆ ಹೋಗೋದು ಬೇರೆ ತೊಗೊಂಬರ್ತಾನೆ ರೀ. ಸಾನು ಅಲ್ಲೇ ಡಬ್ಬಣಿಗೆ ಇದೊಂದು ಹೊಸ ಕುಕ್ಕಿಂಗ್ದು ಅಡುಗೆ ಸಾಮಾನದೆಲ್ಲ ಐತ್ರಿ. ಅದಕ್ಕೆ ಅಲ್ಲಿ ಹೋಗಿ ತೊಗೊಂಡ್ಬರ್ತಾನೆ. ನಿಮಗೂ ಕೂಡ ತೋರಿಸ್ತಾನು. ಯಾಕಂದ್ರೆ ಹೊಸ ಐಟಮ್ಗಳು ಬಂದವು. ಬಜಾರ್ ರೋಡ್ನ್ಯಾಗ ಐತ್ರಿ, ಅಲ್ಲಿ ಶುಕ್ರವಾರ ಪೇಟೆ ಒಳಗೆ. ಈಗ ನೋಡ್ರಿ ಏನಕ್ಕೆ ಆದತಿ. ಇದಕ್ಕೆ ಜೀರಿಗೆ ಸಾಸಿವೆ ಏನು ಹಾಕೋದು ಅವಶ್ಯಕತೆ ಇಲ್ಲ. ಏನಂದ್ರೆ ಈಗ ನಾವು ಸಾಸಿವೆ ಜೀರಿಗೆ ಹಾಕೋ ಬದಲಿ ಅಂದ್ರೆ ಹಾಕೋಂಗೇ ಇಲ್ಲರಿ. ಆಮೇಲೆ ಬೆಳ್ಳುಳ್ಳಿ ಹಾಕಿ, ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಆದ ನಂತರ ನಾವು ಏನು ಹಸಿಮೆಣ್ಸಿನ್ಕಾಯಿ ಮತ್ತು ಕುಟ್ಟಿದ ಖಾರ 2 ಇತ್ತಲ್ಲ, ಕುಟ್ಟಿದ ಖಾರ ಅಷ್ಟೇ ಹಾಕ್ಬೋದು, ಹಸಿಮೆಣ್ಸಿನ್ಕಾಯಿ ಅಷ್ಟೇ ಹಾಕ್ಬೋದು. ಅಂದ್ರೆ 2 ಇತ್ತು ಸಂಬಂಧ 2 ಹಾಕ್ಯಾನ. ನೀವು ಅದನ್ನಟ್ಟು ಇದನ್ನಟ್ಟು ಹಾಕೋದು ಅವಶ್ಯಕತೆ ಇಲ್ಲರಿ. ಇದ್ದದ್ದನ್ನು ಹಾಕಿಬಿಟ್ರೆ ನಡಿತೈತಿ. ಮತ್ತು ತಿನ್ನಕ್ಕೆ ಮಾತ್ರ ಬಿಸಿ ರೊಟ್ಯಾಗ ಆ ಪಲ್ಯ ಮತ್ತಂತ ಮಸ್ತ್ ಹತ್ತದ ನೋಡ್ರಿ. ಈಗೇನು ನಾನು ಉಳ್ಳಾಗಡ್ಡಿ ಒಬ್ಬೊಬ್ರು ಹಾಕೋದಿಲ್ಲ ರೀ. ಆದ್ರೆ ಉಳ್ಳಾಗಡ್ಡಿ ಹಾಕಿರೋ ಅದು ಟೇಸ್ಟ್ ಭಾರಿ ಬರ್ತದೆ. ಅದಕ್ಕಾಗಿ ಒಂದು 2 ಉಳ್ಳಾಗಡ್ಡಿ ಅಷ್ಟು ಸಣ್ಣಗೆ ಈ ಒಂದು ಕಟರ್ನ್ಯಾಗ ಸಣ್ಣಗೆ ಮಾಡಿದ್ನಿ. ಅವನು ಕೂಡ ಹಾಕಿ ಅಷ್ಟು ಚಂದ ನಮಗೆ ಹಸಿ ವಾಸನೆ ಹೋಗುವಂಗೆ ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊರಿ. ಎಣ್ಣೆನ ಆದಷ್ಟು ಕಡಿಮೆ ಹಾಕೇನು, ಆದರೂ ಅದ್ರೊಳಗೆ ಗುದ್ದಾಡ್ಯವು ಏನಾಗತ್ತವ ಅಂದ್ರೆ ಬೇಯತ್ತಾವ ನೋಡ್ರಿ. ಈಗ ನಾಳೆ ಅಮಾಸೆ ಐತೆ, ಯಜಮಾನ್ರಿಗೆ ಹೇಳ್ತಾನೆ ರೀ ಕರೆದದ್ದು ಬೇಡ ರೀ, ಏನು ಮಾಡೋದಿಲ್ಲ ಅಂತಾನೆ. ನೋಡಪ್ಪ ನಿನ್ನ ಇಷ್ಟ ಅನ್ನತ್ತಿದ್ರು ಅವ್ರು. ಹಾಗಾಗಿ ಎಣ್ಣೆನ ಆದಷ್ಟು ಅವಾಯ್ಡ್ ಮಾಡೋದು ಅಂಥೇಳಿ
ಸೋಯಾಬೀನ್ ಎಣ್ಣೆ ತುಟ್ಟೈತಂತ ಸೂರ್ಯಪಾನ ಎಣ್ಣೆ ತೊಗೊಂಬಂದಾರ ನೋಡಿರಿ. 5 kgಗೆ 700 ರೂಪಾಯಿ. ಈಗ ಮತ್ತು ನಮ್ಮ ಕುಕ್ಕಿಂಗ್ಸ್ ಕಡೆ ಬರೋಣ್ರಿ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತಷ್ಟು ಫ್ರೈ ಮಾಡೋಣ್ರಿ. ಇವು ಏನಂತಂದ್ರೆ ಒಂದು ಸ್ವಲ್ಪ ಬಾಡಿದವು ರೀ. ಆಮೇಲೆ ಈಗ ನಾವು ಏನು ಕಡ್ಲೆ ಸೋಸ್ಕೊಂಡಿದ್ವಲ್ರಿ ಅದನ್ನು ಹಾಕೊಂಡ್ರಿ. ಈಗ ಏನಂದ್ರೆ ಒಂದು ಸ್ವಲ್ಪ ಗ್ಯಾಸನ್ನು ಲೋ ಫ್ಲೇಮ್ದಾಗಿಟ್ಟು ಚೆಂದ ನಮಗೆ ಕೈ ಆಡ್ಸೋಣ್ರಿ. ನೋಡಿರಿ ಈ ಥರ ನಾವು ಏನಂದ್ರೆ ಅಲ್ಲಿ ಇದ್ದಿದ್ದು ಎಲ್ಲ ಸಾಮಾನು ತೆಗೆದಿಟ್ಕೊಂತ ನಾ ಏನು ಮಾಡ್ತಿರ್ತಾನಂದ್ರೆ ಒಂದು ಸ್ವಲ್ಪ ಅವನ್ನ ಈ ಥರ ಬಿಸಿ ಮಾಡ್ತಿರ್ತಾನೆ. ಕೈ ಬಡದು ಬಿದ್ದು ಅಂದ್ರೆ ಮತ್ತೆ ಅದನ್ನು ತುಂಬ್ಕೊತ ನಾವು ನಿಂತಿರಿದ್ರೆ ಹಾಗಾಗಿ ಅದನ್ನ ಹಗರ್ ಕೈ ಇಟ್ಟು ಮುಂದಿನ ಕೆಲಸ ಮಾಡ್ತಿರ್ತಾನೆ ರೀ. ನೋಡಿರಿ ಇಲ್ಲೇ ಚೆಂದ ನಮಗೆಲ್ಲನೂ ಚೆಂದ ಮಿಕ್ಸ್ ಮಾಡೋದು. ಅದನ್ನು ಇದು ಬರೀ ಏನಂತಂದ್ರೆ ಈ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕಿರೋ ಟೇಸ್ಟ್ ಅನ್ಸಂಗಿಲ್ಲ ರೀ. ಅದು ನಾನು ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ರಿ ನೀವು ಭಾರಿ ಟೇಸ್ಟ್ ಕೊಡ್ತದೆ ರೀ. ಇದಕ್ಕೆ ಬ್ಯಾಳೆ ಹಾಕಿ ಕೂಡ ಮಾಡ್ತಾರೆ. ಮುಂದಿನ ಲಾಗ್ನ್ಯಾಗ ಈ ಒಂದು ಕಡ್ಲೆ ಪಲ್ಯಗ ಬ್ಯಾಳೆ ಹಾಕಿ ಹೆಂಗೆ ಮಾಡ್ತಾರೆ ಅನ್ನೋದನ್ನು ಕೂಡ ತೋರಿಸೋಣ. ಸೇಮ್ ಮೆಂತ್ಯ ಪಲ್ಯ ಇರ್ತೈತಲ್ಲ ರೀ ಬ್ಯಾಳಿದು ಹಂಗೆ ಬರ್ತದೆ ಟೇಸ್ಟ್. ಎಲ್ಲ ಪೂರ್ತಿ ಹಿಂಗೆ ನೋಡಿರಿ ಅದೆಲ್ಲ ಹೆಂಗಂದ್ರೆ ಬೇಯಬೇಕು. ಬೇಯ್ದ ನಂತರ ನೀವು ಬಂದ್ ಮಾಡಕ್ಕೆ ನಡಿತೈತಿ ಗ್ಯಾಸ್. ಟೊಮೆಟೊ ಮಾತ್ರ ಬೇಯೋ ಮಟ್ಟ ಒಂದು 5 ನಿಮಿಷ ಅಲ್ಲೇ ನಿಂತ್ಕೊಂಡು ಕೈ ಆಡ್ಸ್ಕೊಂತ ಇರ್ಬೇಕಾಕತಿ. ಇದ್ರ ಜೊತೆ ಚಪಾತಿ ಹೊಂದೋದಿಲ್ಲ ರೀ, ಮೇನ್ ರೊಟ್ಟಿನ ಹೊಂದತ್ತೆ ನೋಡಿರಿ. ರೊಟ್ಟಿ ಮತ್ತು ಹೊಳ್ಳಿ ಇನ್ನೊಂದು ಪಲ್ಯ ಏನು ಮಾಡಿ ಅಂದ್ರೆ ಹೆಸ್ರುಕಾಳು ಪಲ್ಯ ಮಾಡೀನಿ ರೀ. ಈಗೆಲ್ಲ ಪಲ್ಯ ರೆಡಿ ಆಯಿತು ನೋಡಿರಿ. ಈ ಟೈಪ್ ಪಲ್ಯ ಆಗ್ಬೇಕ್ರಿ ಅದು. ನಂದು ಮತ್ತು ಹೊಳ್ಳಿ ರೊಟ್ಟಿ ಮಾಡೋದು ಹೆಸ್ರುಕಾಳು ಪಲ್ಯ ಮಾಡೋದು ಅದು ಇದು ಇರ್ತೈತಲ್ಲ ರೀ. ಹಾಗಾಗಿ ನಾ ಏನು ಮಾಡೀನಿ ಅಂದ್ರೆ ಡೈರೆಕ್ಟ್ ನಿಮ್ಗೆ ಊಟದ ತೋರ್ಸತ್ತಾನ ನೋಡಿರಿ. ಒಂದು 5-6 ರೊಟ್ಟಿ ಬಡೀನಿ ಅಂದ್ರೆ 5-6 ರೊಟ್ಟಿ ಅಷ್ಟೇ ಮಾಡೀನಿ. ಈಗ ಉಪ್ಪಿನಕಾಯಿ, ಮೆಕ್ಕೆ ಉಪ್ಪಿನಕಾಯಿ, ಮೊಸರು, ಖಾರ, ಹೆಸ್ರುಕಾಳು ಪಲ್ಯ, ಸೌತೆಕಾಯಿ, ಆನಂತರ ಕಡ್ಲೆ ಪಲ್ಯ ಇವನ್ನಷ್ಟೆಲ್ಲ ತಿನ್ನಕತ್ರ ನಮ್ಮ ಊಟ ಬಗ್ದಿ ಮಸ್ತ್ ಇರ್ತೈತೆ ರೀ. ಅದ್ರಾಗ ನಮ್ಮ ಯಜಮಾನ್ರಿಗೆ ಚಪಾತಿ ಹಾಕಾಗಲ್ಲ ರೀ, ರೊಟ್ಟಿ ಇದ್ರೆ ಊಟ ಮಾಡ್ತಾರೆ ರೀ. ಹಂಗೆ ನೀವು ಎಲ್ಲರೂ ಆದಷ್ಟು ಮನೆ ಊಟನ ಮಾಡಿರಿ. ಎಲ್ಲ ಕ್ಲೀನಿಂಗ್ ಮಾಡ್ಬೇಕ್ರಿ. ನಾ ಇನ್ನು ಈಗ ಊಟ ಮಾಡಿ ಕ್ಲೀನಿಂಗ್ ಮಾಡೋದು. ಬರ್ರಿ ಊಟ ಮಾಡೋಣ ಎಲ್ಲರೂ. ಇವತ್ತಿನ ವ್ಲಾಗ ಇಲ್ಲಿಗೆ ಮುಗಿಸ್ತೇನೆ ರೀ. ನೀವು ಕೂಡ ಕಡ್ಲೆ ಪಲ್ಯನ ಮಾಡಿರಿ. ಮತ್ತು ಮುಂದಿನ ವ್ಲಾಗ್ನಾಗ ಭೇಟಿ ಆಗೋಣ.